ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಕಿಚ್ಚ ಸುದೀಪ್ ಅವರ ಮಡದಿ ಹಾಗೂ ಮಕ್ಕಳ ವಿಷಯ ಎಲ್ಲ ಕಡೆ ಈಗ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ ಅಂತ ಹೇಳಬಹುದು. ಇದೀಗ ಕಿಚ್ಚ ಸುದೀಪ್ ಅವರ ಮಡದಿ ಪ್ರಿಯಾ ಸುದೀಪ್ ಅವರು ಯಾವೆಲ್ಲ ಕೆಲಸಗಳನ್ನು ಮಾಡ್ತಾರೆ, ಅವರ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ಕಿಚ್ಚ ಸುದೀಪ್ ಅವರ ಪ್ರೀತಿಯ ಮಡದಿ ಪ್ರಿಯಾ ಸುದೀಪ್ ಅವರು ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಕ್ಲಾಸಿಕಲ್ ಡ್ಯಾನ್ಸ್ ಸಂಗೀತ ಕಲ್ತಿರ್ತಕ್ಕಂಥ ಪ್ರಿಯಾ ಅವರು ಅದ್ಭುತವಾಗಿ ಹಾಡ್ತಾರೆ. ಅಲ್ಲದೆ ಕೆಲ ವೇದಿಕೆಗಳಲ್ಲೂ ಕೂಡ ಅವರು ಹಾಡಿದ್ದಾರೆ. ಆದರೆ ಬಹಳ ಕಡಿಮೆ ಮಾತನಾಡ್ತಕ್ಕಂಥ ಪ್ರಿಯಾ ಸುದೀಪ್ ಅವರು ಪತಿಯ ಪ್ರತಿಯೊಂದು ಕೆಲಸಗಳಿಗೂ ಕೂಡ ಸಾಥ್ ನೀಡ್ತಾರೆ ಅಂತ ಹೇಳಬಹುದು. ಇನ್ನು ಪ್ರಿಯಾ ಸುದೀಪ್ ಅವರು 2014ರಲ್ಲಿ ಬಿಡುಗಡೆಯಾದಂತಹ ಕಿಚ್ಚ ಸುದೀಪ್ ಅವರು ನಾಯಕ ನಟನಾಗಿ ನಟಿಸಿರ್ತಕ್ಕಂಥ ಮಾಣಿಕ್ಯ ಸಿನಿಮಾ ಹಾಗೂ ಜೈರಾಮ್ ಕಾರ್ತಿಕ್ ನಟನೆಯ ಅಶ್ವಿನಿ ನಕ್ಷತ್ರ ಧಾರಾವಾಹಿಯನ್ನು ನಿರ್ಮಾಣ ಮಾಡಿ ನಿರ್ಮಾಪಕಿ ಕೂಡ ಅನಿಸ್ಕೊಂಡಿದ್ದಾರೆ. ಇನ್ನು ತಮ್ಮ ಅಳಿಯ ಸಂಚಿತ್ ಸಂಜೀವ್ ಅವರ ಜಿಮ್ಮಿ ಚಿತ್ರವನ್ನು ಇದೀಗ ಇವರು ನಿರ್ಮಾಣ ಮಾಡ್ತಿದ್ದು, ಸುದೀಪ್ ಅವರಿಗೆ ಸಂಬಂಧಿಸಿದಂತಹ ಕಾರ್ಯಕ್ರಮಗಳು, ಕ್ರಿಕೆಟ್ ಮ್ಯಾಚ್ ಸೇರಿ ಅನೇಕ ಕಾರ್ಯಕ್ರಮಗಳಲ್ಲಿ ಪ್ರಿಯಾ ಅವರು ಸುದೀಪ್ ಅವರ ಒಟ್ಟಿಗೆ ಇದ್ದೇ ಇರ್ತಾರೆ. ಇನ್ನು ಸುದೀಪ್ ಅವರಿಗೂ ಕೂಡ ಚಿಕ್ಕಂದಿನಿಂದಲೂ ನಟನೆ ಮೇಲೆ ಸಾಕಷ್ಟು ಆಸಕ್ತಿ ಇರುತ್ತೆ. ಹೀಗಾಗಿ ನಟನಾ ತರಬೇತಿ ಕೇಂದ್ರಕ್ಕೆ ಸೇರಿಕೊಳ್ತಾರೆ. ಆಗ ಅದೇ ಕಾಲೇಜಿನಲ್ಲಿ ಪ್ರಿಯಾ ಸುದೀಪ್ ಅವರು ಓದ್ತಾ ಇರ್ತಾರೆ. 2000ನೇ ಇಸ್ವಿಯಲ್ಲಿ ಇವರಿಬ್ಬರಿಗೂ ಕೂಡ ಮೊದಲ ಪರಿಚಯವಾಗುತ್ತೆ, ಭೇಟಿ ಆಗುತ್ತೆ. ನಂತರ ಕಿಚ್ಚ ಸುದೀಪ್ ಅವರಿಗೆ ಪ್ರಿಯಾ ಅವರು ಇಷ್ಟವಾಗ್ತಾ ಹೋಗ್ತಾರೆ. ನಂತರ ಇವರಿಬ್ಬರ ನಡುವೆ ಒಂದು ಸ್ನೇಹ ಬೆಳೆಯುತ್ತೆ. ಅಷ್ಟೊತ್ತಿಗಾಗಲೇ ಪ್ರಿಯಾ ಅವರು ಎಜುಕೇಷನನ್ನು ಮುಗಿಸಿ ಗಗನಸಖಿಯಾಗಿ ಕೆಲಸಕ್ಕೆ ಸೇರಿಕೊಂಡಿರ್ತಾರೆ. ನಂತರ ಬ್ಯಾಂಕ್ನಲ್ಲೂ ಕೂಡ ಕೆಲಸ ಮಾಡ್ತಾರೆ. ಅದಾದ ನಂತರ 2001ರಲ್ಲಿ ಇವರಿಬ್ಬರು ಪ್ರೀತಿಸಿ ಮದುವೆ ಆಗ್ತಾರೆ. ಈ ಜೋಡಿಗೆ 2004ರಲ್ಲಿ ಸಾನ್ವಿ ಅವರು ಜನನವಾಗ್ತಾರೆ. ನಂತರ ಪ್ರಿಯಾ ಸುದೀಪ್ ಅವರು ಇದೀಗ ಒಂದಷ್ಟು ಚಿತ್ರ ನಿರ್ಮಾಣ ಹಾಗೆ ಧಾರಾವಾಹಿ ನಿರ್ಮಾಣ ಇದರೊಟ್ಟಿಗೆ ಒಂದಷ್ಟು ಕೆಲಸ ಕಾರ್ಯಗಳಲ್ಲೂ ಕೂಡ ಬ್ಯುಸಿ ಆಗಿರ್ತಾರೆ. ಇನ್ನು ಸದ್ಯ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನು ಇವರು ಆರಂಭ ಮಾಡಿದ್ದಾರೆ. 360 ಸ್ಟೇಜ್ ಎಂಬ ಇವೆಂಟ್ ಮ್ಯಾನೇಜ್ ಕಂಪನಿಯನ್ನು ಇವರು ಆರಂಭ ಮಾಡಿದ್ದು, ಅದರಲ್ಲೂ ಕೂಡ ಸಿಕ್ಕಾಪಟ್ಟೆ ಬ್ಯುಸಿ ಆಗಿರ್ತಾರೆ. ಒಟ್ಟಿನಲ್ಲಿ ನಿರ್ಮಾಣದ ಜೊತೆಗೆ ಒಂದಷ್ಟು ಈವೆಂಟ್ಸ್ ಮ್ಯಾನೇಜ್ಮೆಂಟ್, ಅದರ ಜೊತೆಗೆ ಹಾಡೋದು, ಇದರ ಜೊತೆಗೆ ಕಿಚ್ಚ ಸುದೀಪ್ ಅವರ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಇವರು ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಇನ್ನು ಇವರಿಬ್ಬರು ಕೂಡ 2015ರಲ್ಲಿ ದಾಂಪತ್ಯ ಜೀವನಕ್ಕೆ ಬ್ರೇಕ್ ಹಾಕಬೇಕು ಅಂತ ವಿಚ್ಛೇದನ ಪಡೆಯೋಕ್ಕೂ ಕೂಡ ಮುಂದಾಗ್ತಾರೆ. ಅದಾದ ನಂತರ ಜೀವನದ ಬಗ್ಗೆ ಅರ್ಥ ಮಾಡಿಕೊಂಡು ಮಗಳಿಗಾಗಿ ಒಂದಾಗ್ತಾರೆ. ಇದೀಗ ಇವರಿಬ್ಬರು ಎಲ್ಲರಿಗೂ ಕೂಡ ಮಾದರಿ ಎಂಬಂತೆ ಬದುಕ್ತಾ ಇದ್ದಾರೆ. ಇನ್ನು ಪ್ರಿಯಾ ಸುದೀಪ್ ಅವರು ಮೂಲತಃ ಕೇರಳದವರಾಗಿದ್ದು, ಪ್ರಿಯಾ ರಾಧಾಕೃಷ್ಣ ನಾಯರ್ ಅನ್ನೋ ಒಂದು ಕುಟುಂಬಕ್ಕೆ ಸೇರಿರ್ತಾರೆ. ಅದಾದ ನಂತರ ಬೆಂಗಳೂರಿನಲ್ಲಿ ಬಂದು ವಾಸವಾಗಿರ್ತಾರೆ. ಇದೀಗ ಬೆಂಗಳೂರಿನಲ್ಲೇ ಕಿಚ್ಚ ಸುದೀಪ್ ಅವರ ಒಟ್ಟಿಗೆ ನೆಮ್ಮದಿಯ ಜೀವನವನ್ನು ಸಾಗಿಸ್ತಿದ್ದಾರೆ ಅಂತ ಹೇಳಬಹುದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.